ಮಂಡ್ಯದಲ್ಲಿ ಏನು ಕಾವೇರಿ ನೀರು ಹಂಚಿಕೆ ವಿವಾದ ಮತ್ತಷ್ಟು ತಾರೀಕಕ್ಕೆ ಹೋಗ್ತಾ ಇರುವಂಥದ್ದು. ಇದೀಗ ಮಂಡ್ಯ ಸಂಜಯ ವೃತ್ತದಲ್ಲಿ ಮುಸ್ಲಿಂ ಸಂಘಟನೆಯಿಂದ ಈ ಒಂದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಏನು ಕಾವೇರಿ ನೀರಿನ ಹಂಚಿಕೆ ವಿಚಾರವಾಗಿ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದ ನಿಲುವನ್ನು ತಗೊಳ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಹಳೆ ಮೈಸೂರು ಬೆಂಗಳೂರು ರಸ್ತೆಯಲ್ಲಿ ಕೂತು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ನೀವು ತಮಿಳುನಾಡಿಗೆ ನೀರನ್ನು ಬಿಡಬಾರ್ದು, ನಮ್ಮಲ್ಲಿರುವಂಥ ಜಾನುವಾರುಗಳಿಗೆ ನೀರನ್ನು ಇಟ್ಕೋಬೇಕು, ಮತ್ತು ಮುಖ್ಯಮಂತ್ರಿಗಳ ಬಲಪಡಿಸುವಂಥ ಕೆಲಸವನ್ನು ಶಾಸಕರುಗಳು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆಯನ್ನು ಕೈಗೊಂಡಿದ್ದಾರೆ. ಇದೀಗ ಪ್ರತಿಭಟನೆ ಮಾಡ್ತಾ ಇರುವಂಥ ಮಾತಾಡಿಸೋ ಒಂದು ಪ್ರಯತ್ನ ಮಾಡ್ತೇನೆ. ಸರ್, ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ, ಯಾವ ಉದ್ದೇಶಕ್ಕೋಸ್ಕರ ಈ ಒಂದು ಪ್ರತಿಭಟನೆ ಅಂತ? ಸರ್, ಈಗ ನಾಳೆ ಸಭೆ ಏನು ಸೇರಲಿದ್ದಾರೆ, ದಯವಿಟ್ಟು ನಿಮ್ಮ ಕೋಪಗಳನ್ನು ನಾಳೆ ಒಂದಿನ ನಿಮ್ಮ ಮನೆಯಲ್ಲಿ ಮಡಗ್ಬಿಟ್ಟು ನಮ್ಮ ರಾಜ್ಯದ ಜನಕ್ಕೆ, ನಮ್ಮ ರಾಜ್ಯದ ಜಾನುವಾರುಗಳಿಗೆ, ನಮ್ಮ ನೆಲೆಗೆ ನೀರಿಲ್ಲ ಅಂದರೆ ಬೆಳೆ ಹೆಂಗೆ ಬರ್ತದೆ ಸ್ವಾಮಿ? ನಾವು ಬೆಳೆಗೆ ಕೇಳ್ತಾ ಇಲ್ಲ ನೀರು ಕುಡಿಯೋಕ್ಕೆ. ಈ ಮುಂದಿನ ದಿನ ಮಳೆ ಬಂದಿಲ್ಲ ಅಂದರೆ ನಮಗೆ ಕುಡಿಯೋಕ್ಕೆ ನೀರು, ಜಾನುವಾರುಗಳಿಗೆ ನೀರು ಕೇಳ್ತಾ ಇದ್ದೀವಿ, ನಾವು ಬೆಳೆ ಕೇಳ್ತಾ ತಮಿಳ್ನಾಡವ್ರು ಕೇಳ್ತಾ ಇರೋದೇನಕ್ಕೆ? ಬೆಳೆಗೆ. ಅವರು 4 ಡ್ಯಾಮ್ದು ಇವಾಗ ಗಂಟೆ ಅವ್ರು ಲೆಕ್ಕ ಕೇಳಿಲ್ಲ. CW ಆದೇಶ ಏನಿದೆ ಅದು ನಾವು ಪಾಲಿಸ್ತಾನೆ ಬಂದಿದ್ದೀವಿ. 100 ವರ್ಷಗಳಿಂದ ನಾವು ಪಾಲಿಸ್ತಾನೆ ಬಂದಿದ್ದೀವಿ. ಸ್ವಾತಂತ್ರ್ಯ ಬಂದು 79 ವರ್ಷ ಬರ್ತು. ಡ್ಯಾಮ್ ಕಟ್ಟಿ 94 ವರ್ಷ ಆಗಿದೆ. ಆದರೂ ನಮಗೆ ಅನ್ಯಾಯನ? 20 ವರ್ಷ ನಂತರ ಆದರೂ ನಮಗೆ ಈ ರಾಜ್ಯದ ರೈತರಿಗೆ ಅನ್ಯಾಯ. ನಮಗೆ ಕೇಳ್ತಾ ಇರೋದು ಕುಡಿಯೋಕ್ಕೆ ಮತ್ತು ಜಾನುವಾರುಗಳಿಗೆ, ನಾವು ಬೆಳೆಗೆ ಕೇಳ್ತಾ ಇಲ್ಲ. ಇವ್ರು ಏನಕ್ಕೆ ಮಾಡ್ದವ್ರು ಅಂದರೆ ಪ್ರತಿದಿನ ಆ ಸರ್ಕಾರ, ನಮಗೆ ಯಾವ ಸರ್ಕಾರ ಬಂದರೂ ನಮಗೇನಿಲ್ಲ ಸ್ವಾಮಿ, ನಮಗೆ ಈ ರಾಜ್ಯದ ರೈತರು ಉಳಿಬೇಕು, ನಮ್ಮದು ಇದೇ ಸರ್ಕಾರ. ಜಾನುವಾರುಗಳು ಪ್ರತಿದಿನ ಸಾಯ್ತವ್ರೆ, ಪರಿಹಾರ ಕೊಡ್ತಾರೆ, ಜೀವ ಹೋಯ್ತದಲ್ಲ ಸ್ವಾಮಿ, ಪರಿಹಾರ ನೀವು ಕೊಡ್ತೀರಾ? ಜೀವ ಹೋಯ್ತದಲ್ಲ. ನಾವು ಸರ್ಕಾರದ ಪರ ನಾಳೆ ಇವ್ನು ಏನು ಸಭೆ ಕರೆದಿದ್ದಾರೆ, ನೀವು JDSನವರು, BJPನವರು, ಕಾಂಗ್ರೆಸ್ನವರು ಎಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬಂದು ನಮ್ಮ ಮಂಡ್ಯ ರೈತರಿಂದ, ನಮ್ಮ ಮುಸ್ಲಿಂ ಸಮಾಜದಿಂದ ಕೇಳ್ಕೋದು ಏನಂದರೆ, ನಾಳೆ ಸಭೆ ನೀವು ದಯವಿಟ್ಟು ನಿಮ್ಮ ಪಕ್ಷಗಳು ಏನಿದೆ, ನಿಮ್ಮ ಕೋಪ ಏನಿದೆ, ಈ ಸಭೆ ಆದಮೇಲೆ ನೀವು ಮಾಡಿ. ಅದ್ರಗಿಂತ ಮುಂಚೆ ಈ ಸರ್ಕಾರಕ್ಕೆ ಯಾರ್ಯಾರು ಗೆದ್ದವ್ರೆ ಅವರು ಕಾಲ್ಗೆ ಬೀಳ್ತೀವಿ. ನಾವು ಮುಸ್ಲಿಂ ಸಮಾಜ ನಾವು ಕಾಲ್ಗೆ ಬೀಳ್ತೀವಿ. ನಿಮ್ಮ ದೇಶ ಇದರಲ್ಲಿ ತೋರಿಸ್ಬೇಡಿ. ನಾಳೆ ನೀವು ಕೂತ್ಕೊಳ್ಳೋ ನೀವು ಸಭೆಯಲ್ಲಿ ಒಂದಾಗಿ ಒಮ್ಮತವಾಗಿ ಬಂದು ಒಂದು ಪರ ಮಾಡಿ. ನಾವು ನೀರು ಕೇಳ್ತಾ ಇರೋದು ಕುಡಿಯೋಕ್ಕೆ, ಜಾನುವಾರುಗಳಿಗೆ. ಇವತ್ತು ತಮಿಳ್ನಾಡವರು 4 ಡ್ಯಾಮ್ದು ನಮಗೆ ಲೆಕ್ಕ ಕೊಟ್ಟಿಲ್ಲ, ಅವ್ರು ಕೇಳ್ತಾ ಇರೋದು ಬೆಳೆಗೆ. ನಾವು ಸನ್ಮಾನ್ಯ ಮೋದಿಜಿ ಅವರು ಮೈಸೂರಿಗೆ ಬರ್ತಾ ಇದ್ದಾರೆ. ಟೋಟಲು 544 MP ತಮಿಳ್ನಾಡಿಂದ 38, ಮಂಡ್ಯದಿಂದ 28. ಈ 28,80 ಜನ ಆಯ್ತಾರೆ. ಈ 500 ಜನಕ್ಕೆ ಅವ್ರ ಕೈಲೇ ತೀರ್ಮಾನ ಮಾಡಿಸಿ. ನಾವು ಈ ಕಾನೂನಿಗೆ ನಾವು ಏನು ಆದೇಶ ಕೊಡ್ತದೆ ಅವ್ರ ಪರ ಇರ್ತೀವಿ. ನೀವುಗಳು ಕಾನೂನು ಚೇಂಜ್ ಮಾಡ್ತೀರಾ. ತುಂಬ ನೀವು ಈ BJP ಸರ್ಕಾರ ಬಂದ ಮೇಲೆ ಕಾನೂನುಗಳು ತಂದಿದ್ದೀರಾ. ಈ ರಾಜ್ಯಕ್ಕೋಸ್ಕರ 7 ಕೋಟಿ ಕನ್ನಡಿಗರಿಗೋಸ್ಕರ ನೀವು ಇದೊಂದು ತೀರ್ಮಾನವನ್ನು ದಯವಿಟ್ಟು ಚೇಂಜ್ ಮಾಡಿ. ಇದು ನಮ್ಮ ಪ್ರತಿಭಟನೆ. ರಕ್ತವನ್ನು ಕೊಡ್ತೇವೆ, ನೀರನ್ನು ಕೊಡಲ್ಲ ನಾವು. ಇದಿಷ್ಟು ಕೂಡ ರೈತರ ಮುಸ್ಲಿಂ ಸಮುದಾಯದ ಮುಖಂಡರ ಮಾತಾಗಿರುವಂಥದ್ದು. ಏನು ನಾಳೆ ಮುಖ್ಯಮಂತ್ರಿಗಳು ಕರೆದಿರುವಂಥ ಸರ್ವಪಕ್ಷಗಳ ಸಭೆಯಲ್ಲಿ ಎಲ್ಲರೂ ಕೂಡ ಒಮ್ಮತದಿಂದ ಇರಬೇಕು, ರಾಜ್ಯದ ಜನರ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ತಾ ಇದ್ದು. ಕ್ಯಾಮರಾ ಪರ್ಸನ್ ರವಿನಂಜನ್ ಜೊತೆ ಪ್ರವೀಣ್ ಕುಮಾರ್ GT, ಮಂಡ್ಯ.